ಭಯೋತ್ಪಾದಕರ ಜೊತೆ ನಂಟಿನ ಶಂಕೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಶಂಕಿತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಳ್ಳಾರಿ ಯುವಕ ಸೇರಿದಂತೆ ವಿವಿಧ ರಾಜ್ಯಗಳ 12 ಜನರನ್ನ ಬಂಧಿಸಲಾಗಿದೆ. ಕಾರಣ ಭಯೋತ್ಪಾದಕರ ಜೊತೆಯಲ್ಲಿ ಇವರು ಸಹಕಾರವನ್ನ ಕೊಡ್ತಾ ಇದ್ರು, ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ ಹೇಳಿ ಸಂಶಯದ ಆಧಾರದ ಮೇಲೆ ಇವರನ್ನೆಲ್ಲ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರ ಪ್ರದೇಶದ ವಿಜಯವಾಡ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ರು. ಬಳ್ಳಾರಿ ಯುವಕ ಸೇರಿದಂತೆ ವಿವಿಧ ರಾಜ್ಯಗಳ 12 ಜನರನ್ನ ಈಗ ಬಂಧಿಸಿದ್ದಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರದಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬಳ್ಳಾರಿ ನಗರದ ಅಬ್ದುಲ್ ಸಲಾಂನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಲವರು ಸಾಮಾಜಿಕ ಮಾಧ್ಯಮದಲ್ಲಿ ಉಗ್ರವಾದವನ್ನ ಹರಡೋದು ಮತ್ತು ಭಯೋತ್ಪಾದನಾ ಸಂಘಟನೆಗಳ ನಂಟು ಹೊಂದಿರೋ ಬಗ್ಗೆ ಮಾಹಿತಿಯನ್ನ ಹಿಂದೆ ಪೊಲೀಸರು ಕಲೆ ಹಾಕಿದ್ರು. ಈ ಬಗ್ಗೆ ಮಾರ್ಚ್ 23ನೇ ತಾರೀಕು ವಿಜಯವಾಡ ಟೌನ್ ಠಾಣೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆಗೆ ಇಳಿದಿದ್ರು. ಸರ್ಚ್ ವಾರೆಂಟ್ ಪಡೆದು ಕಾರ್ಯಾಚರಣೆಯನ್ನ ಮಾಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಕರ್ನಾಟಕನೂ ಸೇರಿದಂತೆ ಬೇರೆ ಬೇರೆ ಕಡೆ 12 ಜನರನ್ನ ಬಂಧಿಸಿದ್ದಾರೆ. ಈ ಬಳ್ಳಾರಿ ಯುವಕನ ಮೇಲೇನೆಲ್ಲ ಆರೋಪಗಳಿತ್ತು? ಶರ್ಮಿತಾ, ಈತ ಬಳ್ಳಾರಿ ಮೂಲ 36 ವರ್ಷದ ಯುವಕ ಏನಿದ್ದಾನೆ, ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ. ಕಳೆದ 3 ದಿನಗಳಿಂದಷ್ಟೇ ಆಂಧ್ರದ ವಿಜಯವಾಡ ಪೊಲೀಸರು ಬಂದು ಈತನ ಅಂದ್ರೆ ಕೆಲವು ಮಾಹಿತಿ ಆಧರಿಸಿದ ಮೇಲೆ ವಿಚಾರಣೆ ಕೂಡ ನಡೆಸತಕ್ಕಂಥ ಸಂದರ್ಭದಲ್ಲಿ ಈತ ಕೂಡ ಈ ಉಗ್ರವಾದ ಚಟುವಟಿಕೆಗಳ ನಂಟು ಹೊಂದಿರ್ತಕ್ಕಂಥವ್ರ ಜೊತೆ ಕೂಡ ಈತ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಉಗ್ರವಾದ ಚಟುವಟಿಕೆಗಳನ್ನ ಪ್ರಸಾರ ಮಾಡತಕ್ಕಂತ ನಂಟು ಕೂಡ ಸಂಪರ್ಕ ಕೂಡ ಹೊಂದಿದ್ದ. ಅದ್ರ ಜೊತೆಗೆ ಈ ರೀತಿಯಾಗಿ ಆನ್ಲೈನ್ ಅಲ್ಲಿ ಮೂಲಭೂತವಾದ ಬಗ್ಗೆ ಕೂಡ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದ ಒಂದು ಸಸ್ಪೆಕ್ಟ್ ಕೂಡ ಈತನ ಮೇಲೆ ಕೂಡ ಇತ್ತು. ಇದೇ ಮಾರ್ಚ್ 22ರಂದು ಅಂದ್ರೆ ವಿಜಯವಾಡದ ಸೆಕೆಂಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಅಲ್ಲಿ ವಿಜಯವಾಡದಲ್ಲಿ ಕೂಡ ಕೆಲವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೂಡ ಈತನ ಹೆಸರು ಕೂಡ ಗೊತ್ತಾಗುತ್ತೆ. ಆ ಒಂದು ಮಾಹಿತಿ ಆಧರಿಸಿ ಈತ ಮೂಲತಃ ಲಾರಿ ಡ್ರೈವರು. ಆ ನಿಟ್ಟಿನಲ್ಲಿ ಕೂಡ ಈತನ ಕಳೆದ 2 ವರ್ಷಗಳಿಂದ ಕೂಡ ಈತನ ಚಲನವಲ್ಲ ಮತ್ತು ಈತನ ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತಕ್ಕಂಥದ್ದು, ಜೊತೆಗೆ ಇವರೊಂದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ರು ಅನ್ನೋದು ಕೂಡ ಈಗ ಈತನ ವಿಚಾರಣೆ ವೇಳೆ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ ಏನು ವಿಜಯವಾಡದಲ್ಲಿ ಒಂದು 2-3 ಜನ ಕೂಡ ಬಂಧನ ಮಾಡಿದರೆ ಅವರು ಕೂಡ ಸಾಕಷ್ಟು ಈ ಮೂಲಭೂತವಾದ ಸಿದ್ಧಾಂತಗಳನ್ನ ಮಾಡ್ಲಿಕ್ಕೆ ಮತ್ತು ISI ಸಂಘಟನೆಯ ವಿಚಾರಧಾರೆಗಳನ್ನ ಪ್ರೇರಿತ ಕೂಡ ಈತ ಆಗಿದ್ದ ಅನ್ನೋದು ಕೂಡ ವಿಚಾರಣೆ ವೇಳೆ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟು ಇಡೀ ಕರ್ನಾಟಕ, ವಿಜಯವಾಡ ಮತ್ತು ಜೊತೆಗೆ ವೆಸ್ಟ್ ಬೆಂಗಾಲ್ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಸುಮಾರು 12 ಜನರು ಕೂಡ ವಿಜಯವಾಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ಈತನ ವಿಚಾರಣೆ ವೇಳೆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಹೊರ ಬಂದಿರತಕ್ಕಂಥದ್ದು. ಈತನ ಫೋನ್ ಅನ್ನು ಕೂಡ ಜಪ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈತ ಯಾರ್ಯಾರ ಜೊತೆಗೆ ಸಂಪರ್ಕ ಹೊಂದಿದ ಅನ್ನೋ ಬಗ್ಗೆ ಕೂಡ ಈಗ ತನಿಖೆ ಮುಂದುವರಿಸಿರ್ತಕ್ಕಂಥದ್ದು. ಬಸವರಾಜು, ಕದನ ವಿರಾಮ ಆಗ್ತಾ ಇಲ್ಲ, ಯುದ್ಧಕ್ಕೆ ತೆರೆ ಬೀಳ್ತಾ ಇಲ್ಲ. ಅಮೆರಿಕ ಇರಾನ್ ಕಂಡೀಷನ್ ಕದನ ಪರಸ್ಪರ ಒಪ್ಪಲಾಗದ ಷರತ್ತು, ಟ್ರಂಪ್ ಎಚ್ಚರಿಕೆ ಏನು? ಇದು ಮಹಾಯುದ್ಧ ಡೇ 27 ಸ್ಟೋರಿ.